ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಿಕಾಭಿಷೇಕ ಮುಂದುವರೆದಿದೆ. ಇವತ್ತು ಜೈನ ಮುನಿ ಗುಣಧರ ನಂದಿ ಮಹಾರಾಜರು ಮಾತನಾಡಿ, ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ, ನಮ್ಮ ನಾಡು ದುಶ್ಚಟಗಳಿಂದ ಮುಕ್ತಿಯಾಗಬೇಕು ಅನ್ನುವಂಥ ಹಿನ್ನೆಲೆ ನಾಳೆ ದೀಕ್ಷೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂದರು. ಅಲ್ಲದೆ ಪಾರ್ಶ್ವನಾಥ ತೀರ್ಥಂಕರರು ರಾಜ ಮನೆತನದಲ್ಲಿ ಹುಟ್ಟಿದವರು, ಆದ್ದರಿಂದ ವರೂರಿನ ಕ್ಷೇತ್ರದಲ್ಲಿ ರಾಜ ವೈಭವವನ್ನು ಸೃಷ್ಟಿ ಮಾಡಲಾಗಿದೆ. ಈಗಾಗಲೇ 3 ರಾಜ್ಯದ ರಾಜ್ಯಪಾಲರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಇನ್ನೂ ಹಲವು ಗಣ್ಯರು ವರೂರು ಗ್ರಾಮಕ್ಕೆ ಭೇಟಿ ನೀಡ್ತಾರೆ. ಮುಂದಿನ 3 ದಿನಗಳಲ್ಲಿ ಅನೇಕ ಸಂಗೀತ ವಿದ್ವಾಂಸರು ಆಗಮಿಸ್ತಾರೆ ಅಂತ ಹೇಳಿದರು. ओम नमः हाँ ಹುಬ್ಬಳ್ಳಿಯ ತಾಲೂಕಿನ ವರೂರು ಗ್ರಾಮದಲ್ಲಿ ಇವತ್ತು ರಾಜ್ಯ ವೈಭವೇ ಸೃಷ್ಟಿಯಾಗಿದೆ. ಒಟ್ಟು 12 ದಿನಗಳ ಕಾಲ ನಡೆಯುವಂತಹ ಮಹಾಮಸ್ತಾಭಿಷೇಕದ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಅಂದರೆ 3 ರಾಜ್ಯದ ರಾಜ್ಯಪಾಲರು ಈಗಾಗಲೇ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಒಂದು ಗುರುನಂದಿ ಮಹಾರಾಜರ ಒಂದು ಆಶೀರ್ವಾದ ಪಡೆದರೆ, ಇನ್ನೊಂದು ಕಡೆ ಅಂದರೆ ಇನ್ನೂ 3 ದಿನಗಳ ಕಾಲ ಇಲ್ಲಂದರೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಹಾರಾಜರಂಥ ಜೈನ ಮುನಿಗಳಂಥ ಗುರುನಂದಿ ಮಹಾರಾಜರ ನಾವು ಮಾತಾಡ್ತೀನಿ. ಗುರುಜಿ, ಬಹಳಷ್ಟು ಒಂದು ರಾಜ್ಯ ವೈಭವನ್ನೇ ವರೂರಿಗೆ ತೆಗೆದುಕೊಂಡು ಬಂದಿರಿ ಇವತ್ತು. ಭಗವಾನ್ ಪಾರ್ಶ್ವನಾಥರು ರಾಜಕುಮಾರ್ ಇದ್ರು. ರಾಜಕುಮಾರ್ ಆ ಸಂದರ್ಭದಲ್ಲಿ ಏನು ರಾಜ ವರ್ಣನೆ ನಮ್ಮ ಜೈನ ಶಾಸ್ತ್ರದಲ್ಲಿ ಪಿಜುಲಿ ಬರ್ತಿದೆ, ಅದ ಶಾಸ್ತ್ರದ ಅದ ಭೂಗೋಳ ಅನುಸಾರ ಇದು ಮಂಟಪದ ರಚನೆ ಆಗಿದೆ. ಮತ್ತು ಅವರ ಜೀವನದಲ್ಲಿ ಭಗವಂತರ ಜನ್ಮ ಆಗೈತಿ, ಜನ್ಮದ ಉತ್ಸಾಹ ಆಗಿದೆ. ದೇಶಾಂತರ ಜನ ಬರ್ತಾ ಇದ್ದಾರೆ. ಹಾಗೂ ಇವತ್ತಿಂದ 1008 ಕಲಶಾಭಿಷೇಕ ಆಗುತ್ತಿದೆ. ಜಗತ್ತಿನಲ್ಲಿ ಅಜರಾಮರಾಗುವಂಥ ಶಿಖರದ ಪ್ರತಿಷ್ಠಾಪನೆ ಇದೆ. ಸಂಜೀವತ್ತು 3 ಗಂಟೆ ಒಳಗಡೆ ಸುಮಾರು 405 ಫುಟ್ ಎತ್ತರವಾದಂಥ ಕಲಶದ ಪ್ರತಿಷ್ಠಾಪನಾ ಈಗ ಶುರುವಾಗಿದೆ. ಇನ್ನೊಂದು ಕೆಲವು ಕ್ಷಣದಲ್ಲಿ 405 ಫುಟ್ ಎತ್ತರ ಮೇಲೆ ಕಲಶ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಸಂಪನ್ನಗಳಾದವು. ಇನ್ನು 3 ದಿನಗಳಿದೆ. ಯಾವ ಕಾರ್ಯಕ್ರಮ ಇದೆ ಗುರುಗಳು? ಇನ್ನು ನಾಳೆ ಇದ್ದಂಥವ್ರು ನಾಳೆ ಜನರಿಗೆ ವರ್ತೋಪರಾಶನ ಹುಡುಗರ ಈಗಿನ ವ್ಯಸನಾಧೀನ ಆಗ್ತಾ ಇದ್ದಾರೆ, ಚಟಕ ಬಲಿ ಬೀಳ್ತಾ ಇದ್ದಾರೆ, ಅನೇಕ ಪ್ರಕಾರ ದುಶ್ಚಟಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ವ್ರತ ದೀಕ್ಷಾ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಮಧ್ಯಾಹ್ನ 11 ಗಂಟೆಗೆ ಹುಡುಗರದಲ್ಲಿ ಧರ್ಮ ಸಂಸ್ಕಾರತೆ ಇರಬೇಕು, ಭಾರತೀಯ ಸಂಸ್ಕೃತಿ ಇರಬೇಕು, ಅವ್ರ ಜೀವನದಲ್ಲಿ ಅನೇಕ ಪ್ರಕಾರ ತಾಯಿ ತಂದೆಯ ಬಗ್ಗೆ ಗೌರವ ಇರಬೇಕು. ಈ 106 ಸ್ವಾಮಿಗಳಿಂದ ಅವ್ರಿಗೆ ಆಶೀರ್ವಾದ ಪಡಿಸಿ ವ್ರತಾಚರಣ, ಮಂತ್ರಾಚರಣ ಹಾಗೂ ಆರೋಗ್ಯ ವರದಾನ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಮಹಾಮಸ್ತಾಭಿಷೇಕ ಕಾರ್ಯಕ್ರಮ, ಇದರಲ್ಲಿ ಸರ್ವ ಧರ್ಮಗಳ ಸ್ವಾಮೀಜಿಗಳನ್ನ ಒಂದು ಒಗ್ಗೂಡಿಸುವ ಒಂದು ಕೆಲಸ ಮಾಡ್ತಿದ್ರಿ, ಒಂದು ಸಂದೇಶವನ್ನು ರವಾನೆ ಮಾಡ್ತೀರಿ ಒಂದು ಕಾರ್ಯಕ್ರಮ ಮುಖಾಂತರ. ನೋಡ್ರಿ, ಯಾವ ಧರ್ಮ ಇರಲಿ, ಜೈನರಿರಲಿ, ಹಿಂದೂ ಇರಲಿ, ಲಿಂಗಾಯತ್ ಇರಲಿ, ಮುಸ್ಲಿಮ್ ಇರಲಿ, ಎಲ್ಲರದು ಅದೇ ಸಂದೇಶ, ಅಂತರಿಂಗ ಸಂದೇಶ ಏನಿದೆ, ಜನರ ಕಲ್ಯಾಣ ಆಗಬೇಕು. ಎಲ್ಲರೂ ಕೂಡಿ ಒಂದು ಸಂದೇಶ ರವಾನಿಸಿದ್ರೆ ಮತ್ತಿಟ್ಟು ಒಳ್ಳೆ ಆಗ್ತಿದೆ ಅಂತ ಒಂದು ಹಾರೈಕೆಯಿಂದ ಎಲ್ಲರಿಗೂ ಒಂದು ಇದು ಮಾಡ್ತಾ ಇದ್ದಾರೆ. ಜೈನ ಧರ್ಮದಲ್ಲಿ ತೀರ್ಥಂಕರರು ಸಮೋಷಣದಲ್ಲಿ ಪ್ರಾಣಿ ಮಾತ್ರ ಶುದ್ಧ ಅವಕಾಶ ಮಾಡಿಕೊಟ್ಟಿದ್ದಾವೆ. ಈಗ ಮನುಷ್ಯರಿಗೆ ಅವಕಾಶ ಮಾಡಿಕೊಡೋದು ನಮ್ಮ ಧರ್ಮ ಅಂತ ನಮ್ಮ ಕರ್ತವ್ಯ. ಈಗಾಗಲೇ ಅಂದರೆ ಸರ್ವಧರ್ಮ ಸ್ವಾಮಿಗಳನ್ನು ಕರೆಸಿ ಇವತ್ತು ಒಂದು ಸಂದೇಶವನ್ನು ರವಾನಿಸಬೇಕಾದ್ರೆ ಎಲ್ಲರೂ ಒಗ್ಗೂಡಿ ಇವತ್ತು ಸಮಾಜವನ್ನು ಕಟ್ಟಬೇಕಾಗಿದೆ. ಹೀಗಾಗಿ ಎಲ್ಲ ಸ್ವಾಮೀಜಿಗಳನ್ನು ಕರೆಸಿ ಇವತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡ್ತೀವಿ. ಈಗ ಒಂದು ಕಡೆ ಮಹಾಮಸ್ತಾಭಿಷೇಕ ಕಾರ್ಯಕ್ರಮವನ್ನು ಇವತ್ತು ದೇಶ ವಿದೇಶಗಳಿಂದ ಭಕ್ತರು ಬಂದು ಇವತ್ತು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇವತ್ತು ರಾಜ್ಯ ವೈಭವವನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಅನ್ನೋದು ಗುರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.